ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಬಹುತೇಕ ಹಳಸಿದೆ. ಡೊನಾಲ್ಡ್ ಟ್ರಂಪ್ ಅವರ 50% ಸುಂಕ ಜಾರಿಯಾಗಿದ್ದು ಭಾರತಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಇದರ ನಡುವೆ ಇಷ್ಟು ದಿನ ಕುಚಿಕು ಎನ್ನುತ್ತಿದ್ದ ಟ್ರಂಪ್ ಮೇಲೆ ಮೋದಿ ಕೋಪಗೊಂಡಿದ್ದು, ಟ್ರಂಪ್ ಅವರ 4 ಫೋನ್ ಕರೆಗಳನ್ನು ಅವಾಯ್ಡ್ ಮಾಡಿದ್ದು, ಅಮೆರಿಕ ಅಧ್ಯಕ್ಷರಿಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ದೇಶ ಮೊದಲು, ನಮ್ಮ ಜನ, ರೈತರ ಹಿತವನ್ನು ನಾವು ಬಲಿ ಕೊಡಲ್ಲ, ಯಾವುದೇ ಬೆಲೆ ತೆರಲು ಸಿದ್ಧ ಎಂದು ಮೋದಿ ಹೇಳಿದ್ದಾರೆ. ಈಗ ಅಧಿಕೃತವಾಗಿ 50% ಸುಂಕ ಜಾರಿಯಾಗಿರುವುದರಿಂದ ಹಲವು ಕ್ಷೇತ್ರಗಳ ಮೇಲೆ ಕಾರ್ಮೋಡ ಕವಿದಿದೆ. ಈ ಹಿನ್ನೆಲೆ ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕೆ ಭಾರತಕ್ಕೆ ಶಿಕ್ಷೆ ನೀಡಲು ಹೊರಟ ಟ್ರಂಪ್ಗೆ ಮೋದಿ ತಿರುಗೇಟು ನೀಡ್ತಾರಾ? ಭಾರತದ ಸಾವಿರಾರು ಕೋಟಿ ಮೌಲ್ಯದ ರಫ್ತು ಉದ್ಯಮ ನೆಲಕಚ್ಚಲಿದೆಯೇ? ಈ ಸುಂಕದ ಸಮರದ ಹಿಂದೆ ಏನೆಲ್ಲ ಆಗುತ್ತಿದೆ? ಜಾಗತಿಕ ಚದುರಂಗದಾಟ ಮತ್ತು ಭಾರತದ ಮುಂದಿರುವ ಸವಾಲುಗಳನ್ನು ನೋಡೋಣ ಬನ್ನಿ. ಜಗತ್ತಿನ 2 ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿದೆ. ಭಾರತದ ಸರಕುಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದ 25% ಸುಂಕ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇದರೊಂದಿಗೆ ಭಾರತದ ರಫ್ತು ವಲಯದಲ್ಲಿ ಆತಂಕದ ಕಾರ್ಮೋಡ ಕವಿದಿದೆ. ಈ ತಿಂಗಳ ಆರಂಭದಲ್ಲಿ ಘೋಷಿಸಲಾಗಿದ್ದ 25% ಸುಂಕದ ಜೊತೆಗೆ ಹೆಚ್ಚುವರಿಯಾಗಿ ಮತ್ತೊಂದು 25% ಸುಂಕವನ್ನು ಸೇರಿಸಿ ಒಟ್ಟು 50% ಸುಂಕವನ್ನು ಹೇರಲಾಗಿದೆ. ರಷ್ಯಾ ಜೊತೆ ಇಂಧನ ಖರೀದಿಸುತ್ತಿರುವ ಹಿನ್ನೆಲೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಸುಂಕ ಸಮರ ಸಾರಿದ್ದಾರೆ. ಟ್ರಂಪ್ ಸುಂಕ ಸಮರದ ನಡೆಯನ್ನು ಭಾರತ ತೀವ್ರವಾಗಿ ಖಂಡಿಸಿದ್ದು, ಮೋದಿ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ, ನಮಗೆ ಭಾರತವೇ ಮೊದಲು ಎಂದು ಅಚಲವಾಗಿ ನಿಂತಿದ್ದಾರೆ. ಭಾರತದಲ್ಲೇ ಉತ್ಪಾದಿಸಿ, ಭಾರತದಲ್ಲೇ ಬಳಸಿ ಎಂದು ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಭಾರತದ ನಿಲುವನ್ನು ಮಿತ್ರರಾಷ್ಟ್ರ ರಷ್ಯಾ ಬೆಂಬಲಿಸಿದ್ದು, ಭಾರತಕ್ಕೆ ತನ್ನ ಮಾರುಕಟ್ಟೆಯನ್ನು ತೆರೆದಿಟ್ಟಿದೆ. 4 ಸಲ ಫೋನ್ ಮಾಡಿದರೂ ಟ್ರಂಪ್ಗೆ ಪ್ರತಿಕ್ರಿಯಿಸದ ಮೋದಿ. ಈ ಆರ್ಥಿಕ ಸಮರದ ನಡುವೆಯೇ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಜರ್ಮನಿಯ ಪ್ರತಿಷ್ಠಿತ ಪತ್ರಿಕೆ ಫ್ರಾಂಕ್ಫರ್ಟರ್ ಅಲ್ಗೆಮೈನ್ ಝೈಟೋಂಗ್ ವರದಿಯ ಪ್ರಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ವಾರಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ 4 ಫೋನ್ ಕರೆಗಳನ್ನು ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಜಪಾನಿನ ನಿಕ್ಕಿ ಏಷ್ಯಾ ಪತ್ರಿಕೆಯು ಇದೇ ರೀತಿಯ ವರದಿ ಮಾಡಿದ್ದು, ಮೋದಿ ಟ್ರಂಪ್ರ ಕರೆಗಳನ್ನು ತಪ್ಪಿಸುತ್ತಿರುವುದು ಡೊನಾಲ್ಡ್ ಟ್ರಂಪ್ ಅವರ ಹತಾಶೆಯನ್ನು ಹೆಚ್ಚಿಸಿದೆ ಎಂದು ಹೇಳಲಾಗಿದೆ. ಈ ಬೆಳವಣಿಗೆ ಟ್ರಂಪ್ ಮೇಲೆ ಪ್ರಧಾನಿ ಮೋದಿಯವರ ಆಳವಾದ ಕೋಪವನ್ನು ತೋರಿಸುತ್ತಿದೆ ಎಂದು ಎಫ್ಎಝೆಡ್ ವರದಿ ಮಾಡಿದೆ. ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರ ಮತ್ತು ಭಾರತವನ್ನು ಗುರಿಯಾಗಿಸಿಕೊಂಡ ಕ್ರಮಗಳಿಂದಾಗಿ ಮೋದಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಈ ಹಿನ್ನೆಲೆ ಅವರು ಟ್ರಂಪ್ ಫೋನ್ ರಿಸೀವ್ ಮಾಡ್ತಿಲ್ಲ ಎಂದು ಪತ್ರಿಕೆ ಉಲ್ಲೇಖಿಸಿದೆ. ಈಗಾಗಲೇ ಮೋದಿ ಯಾವುದೇ ಒತ್ತಡಕ್ಕೆ ಮಣಿಯಲ್ಲ, ಯಾವುದೇ ಬೆಲೆ ತೆರಲು ಸಿದ್ಧ ಎಂದು ಹೇಳಿರುವುದು ಟ್ರಂಪ್ ಮೋದಿ ನಡುವೆ ಏನೂ ಸರಿಯಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಟ್ರಂಪ್ ಸುಂಕ ಸಮರದಿಂದ ಏನೆಲ್ಲ ಎಫೆಕ್ಟ್? ಡೊನಾಲ್ಡ್ ಟ್ರಂಪ್ ಸುಂಕ ಸಮರದಿಂದ ನೇರವಾಗಿ ಹೊಡೆತ ಬೀಳುವ ಕ್ಷೇತ್ರಗಳು ಯಾವುವು ಎಂಬುದನ್ನು ನೋಡಿದರೆ, ಈ ಸುಂಕದ ಬರೆಯಿಂದ ಭಾರತದ ಆರ್ಥಿಕತೆಯ ಬೆನ್ನೆಲುಬಾದ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಪ್ರಮುಖ ಕ್ಷೇತ್ರಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಪ್ರಮುಖ ಕ್ಷೇತ್ರಗಳು ಯಾವುವು? ಈ ಸುಂಕದ ಬರೆಗೆ ಯಾವ ಕ್ಷೇತ್ರಗಳು ಬಿದ್ದಿವೆ ತಿಳಿಯೋಣ. 1. ಜವಳಿ ಮತ್ತು ಸಿದ್ಧ ಉಡುಪು. ಅದರಲ್ಲೂ ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಅಮೆರಿಕವು ಭಾರತದ ಜವಳಿ ಉತ್ಪನ್ನಗಳ ಅತಿದೊಡ್ಡ ಖರೀದಿದಾರನಾಗಿದ್ದು, ವಾರ್ಷಿಕ $10.8 ಬಿಲಿಯನ್ ಹೆಚ್ಚು ಮೌಲ್ಯದ ರಫ್ತು ನಡೆಯುತ್ತದೆ. ಈಗಾಗಲೇ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂನಂತಹ ಅಗ್ಗದ ಸ್ಪರ್ಧೆಗಳಿಂದ ಒತ್ತಡದಲ್ಲಿರುವ ಈ ಕ್ಷೇತ್ರಕ್ಕೆ ಈಗ 63.9% ಸುಂಕ ಬೀಳಲಿದೆ. 2. ರತ್ನ ಮತ್ತು ಆಭರಣ. ಇನ್ನೂ ರತ್ನ ಮತ್ತು ಆಭರಣದ ಉದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀಳಲಿದೆ. ಇದರ ಮೇಲೆ ಈಗ 52.1% ಸುಂಕ ಬೀಳಲಿದೆ. ಭಾರತದ ವಜ್ರ ಸಂಸ್ಕರಣೆಯ 80% ಪಾಲನ್ನು ಹೊಂದಿರುವ ಸೂರತ್ನಲ್ಲಿ ಈಗಾಗಲೇ ಆರ್ಡರ್ಗಳು ನಿಂತಿವೆ ಮತ್ತು ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತಿದೆ ಎಂಬ ವರದಿಗಳು ಬರುತ್ತಿವೆ. 3. ಸಿಗಡಿ ಮತ್ತು ಸಮುದ್ರಾಹಾರ. ಅದಲ್ಲದೆ ಭಾರತದ ಸಿಗಡಿ ರಫ್ತಿನ ಸುಮಾರು 50% ಅಮೆರಿಕಕ್ಕೆ ಹೋಗುತ್ತದೆ. ಇದರ ಮೌಲ್ಯ ಸುಮಾರು 20,000 ಕೋಟಿ ರು. ಈಗ ಒಟ್ಟು ಸುಂಕ 60% ತಲುಪಿರುವುದರಿಂದ ಭಾರತೀಯ ರಫ್ತುದಾರರು ಮಾರುಕಟ್ಟೆಯಿಂದ ಹೊರಬೀಳುವ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಹೊಂದಿರುವ ಇಕ್ವೆಡಾರ್ನ ಸಿಗಡಿಗೆ ಕೇವಲ 15% ಸುಂಕವಿದ್ದು, ಭಾರತಕ್ಕೆ ತೀವ್ರ ಪೈಪೋಟಿ ನೀಡಲಿದೆ. 4. ಕಾರ್ಪೆಟ್ ಪೀಠೋಪಕರಣ ಮತ್ತು ಗೃಹಜವಳಿ. ಕಾರ್ಪೆಟ್ ಪೀಠೋಪಕರಣ ಮತ್ತು ಗೃಹಜವಳಿ ಮೇಲೆ 52.9% ಸುಂಕ ಬೀಳಲಿದೆ. ಚರ್ಮ ಮತ್ತು ಪಾದರಕ್ಷೆ ಕ್ಷೇತ್ರದ ಮೇಲೆ ಪೂರ್ಣ 50% ಸುಂಕ ವಿಧಿಸಲಾಗಿದೆ. 5. ಆಟೋಮೊಬೈಲ್ ಕ್ಷೇತ್ರ. ಇದರ ಜೊತೆ ವಾಹನದ ಬಿಡಿಭಾಗಗಳ ಕ್ಷೇತ್ರಕ್ಕೂ ಟ್ರಂಪ್ ದೊಡ್ಡ ಹೊಡೆತ ನೀಡಿದ್ದು, 2024ರಲ್ಲಿ ಭಾರತವು $6.6 ಬಿಲಿಯನ್ ಮೌಲ್ಯದ ವಾಹನ ಬಿಡಿಭಾಗಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿತ್ತು. ಇದರಲ್ಲಿ
$3.4 ಬಿಲಿಯನ್ ಮೌಲ್ಯದ ಕಾರು ಮತ್ತು ಟ್ರಕ್ ಭಾಗಗಳಿಗೆ ಶೇಕಡ 25ರಷ್ಟು ಸುಂಕ ಮತ್ತು ಉಳಿದವುಗಳಿಗೆ ಪೂರ್ಣ ಶೇಕಡ 50ರಷ್ಟು ಸುಂಕ ಅನ್ವಯವಾಗಲಿದೆ. ಗೇರ್ಬಾಕ್ಸ್ನಂತಹ ಪ್ರಮುಖ ಭಾಗಗಳಲ್ಲಿ ಭಾರತವು ಅಮೆರಿಕದಲ್ಲಿ ಶೇಕಡ 40ರಷ್ಟು ಮಾರುಕಟ್ಟೆ ಪಾಲು ಹೊಂದಿದ್ದು, ಈಗ ಮೆಕ್ಸಿಕೋ ಅಥವಾ ಯುರೋಪ್ನ ಪೂರೈಕೆದಾರರಿಗೆ ಈ ಅವಕಾಶ ಸಿಗುವ ಸಾಧ್ಯತೆ ಇದೆ. 6. ರಾಸಾಯನಿಕಗಳು ಮತ್ತು ಕೃಷಿ ಉತ್ಪನ್ನಗಳು. ಅದಲ್ಲದೆ ರಾಸಾಯನಿಕಗಳು ಮತ್ತು ಕೃಷಿ ಉತ್ಪನ್ನಗಳ ಮೇಲೂ ಟ್ರಂಪ್ ಸುಂಕ ಇಫೆಕ್ಟ್ ಪರಿಣಾಮ ಬೀರಲಿದೆ. $6 ಬಿಲಿಯನ್ ಮೌಲ್ಯದ ಬಾಸ್ಮತಿ ಅಕ್ಕಿ, ಚಹಾ, ಮಸಾಲೆ ಪದಾರ್ಥಗಳಂತಹ ಕೃಷಿ ಉತ್ಪನ್ನಗಳ ಮೇಲೂ ಶೇಕಡ 50ರಷ್ಟು ಸುಂಕ ಹೇರಲಾಗಿದ್ದು, ಇದು ಥೈಲ್ಯಾಂಡ್ ಮತ್ತು ಪಾಕಿಸ್ತಾನದಂತಹ ದೇಶಗಳಿಗೆ ಲಾಭ ತಂದುಕೊಡಲಿದೆ. ಶೇಕಡ 70ರಷ್ಟು ಸರಕುಗಳಿಗೆ ಶೇಕಡ 50ರಷ್ಟು ಸುಂಕ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಪ್ರಕಾರ 2025ನೇ ಆರ್ಥಿಕ ವರ್ಷದಲ್ಲಿ ಅಮೆರಿಕಕ್ಕೆ ಭಾರತದ ಒಟ್ಟು $86.5 ಬಿಲಿಯನ್ ರಫ್ತಿನಲ್ಲಿ ಸುಮಾರು $60.2 ಬಿಲಿಯನ್ ಮೌಲ್ಯದ ಸರಕುಗಳು, ಅಂದರೆ 3/2ರಷ್ಟು ಈ ಶೇಕಡ 50ರ ತೆರಿಗೆ ವ್ಯಾಪ್ತಿಗೆ ಬರಲಿವೆ. ಸರ್ಕಾರದ ಅಂದಾಜಿನ ಪ್ರಕಾರ ಈ ಹೊಡೆತಕ್ಕೆ ಒಳಗಾಗುವ ರಫ್ತಿನ ಮೌಲ್ಯ ಸುಮಾರು $48.2 ಬಿಲಿಯನ್ ಎನ್ನಲಾಗಿವೆ. ಈ ಸುಂಕಗಳು ಕಂಟಿನ್ಯೂ ಆದರೆ 2026ನೇ ಆರ್ಥಿಕ ವರ್ಷದಲ್ಲಿ ಅಮೆರಿಕಕ್ಕೆ ಭಾರತದ ರಫ್ತು $49.6 ಬಿಲಿಯನ್ ಗೆ ಕುಸಿಯಬಹುದು ಎಂದು ಜಿಟಿಆರ್ಐ ಎಚ್ಚರಿಸಿದೆ. ಪ್ರತೀಕಾರದ ಆಯ್ಕೆಯು ಮೋದಿ ಸರ್ಕಾರದ ಮುಂದೆ. ಇನ್ನು ಟ್ರಂಪ್ ಸುಂಕ ಸಮರಕ್ಕೆ ಭಾರತ ತಿರುಗೇಟು ನೀಡಲು ಅಮೆರಿಕಕ್ಕೆ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕುತ್ತಿದೆ. ಈಗಾಗಲೇ ಭಾರತ ಆಸ್ಟ್ರೇಲಿಯಾ, ಯುಎಇ ಮತ್ತು ಯುಕೆ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಹೊಂದಿದೆ. ಯುರೋಪಿಯನ್ ಯೂನಿಯನ್ ಜೊತೆಗಿನ ಒಪ್ಪಂದ ಕೂಡ ಫೈನಲ್ ಆಗುವ ಹಂತದಲ್ಲಿದೆ. ಇದರ ಜೊತೆ ರಷ್ಯಾ ಹಾಗೂ ಚೀನಾ ಕೂಡ ಭಾರತಕ್ಕೆ ಹತ್ತಿರವಾಗುತ್ತಿರುವುದರಿಂದ ಅವುಗಳ ಮಾರುಕಟ್ಟೆ ಕೂಡ ಭಾರತಕ್ಕೆ ಮುಕ್ತವಾಗುತ್ತಿದೆ. ಇದರೊಂದಿಗೆ ಟ್ರಂಪ್ ಸುಂಕ ಸಮರದ ಎಫೆಕ್ಟ್ ಬೀಳಬಾರದು ಎಂದು ಭಾರತ ಎಲ್ಲ ರೀತಿಯ ಶ್ರಮ ಪಡುತ್ತಿದೆ. ಇದರ ಜೊತೆ ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತೀಕಾರದ ಸುಂಕ ವಿಧಿಸುವ ಆಯ್ಕೆ ಕೂಡ ಕೇಂದ್ರ ಸರ್ಕಾರದ ಮುಂದಿದೆ. ಈ ಬಗ್ಗೆ ಅನೇಕ ಆರ್ಥಿಕ ತಜ್ಞರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಟ್ರಂಪ್ ಮೊದಲ ಅವಧಿಯಲ್ಲೂ ಇದೇ ರೀತಿಯಾಗಿದ್ದಾಗ ಭಾರತ ಅಮೆರಿಕದ 28 ಉತ್ಪನ್ನಗಳ ಮೇಲೆ ಪ್ರತೀಕಾರದ ಸುಂಕವನ್ನು ವಿಧಿಸಿತ್ತು. ಜೊತೆಗೆ ಅಮೆರಿಕ ಕಂಪನಿಗಳಿಗೆ ಭಾರತ ಪ್ರಮುಖ ನೆಲೆಯಾಗಿದ್ದು ಅವುಗಳ ಮೇಲೆ ಕ್ರಮ ಕೈಗೊಳ್ಳಿ ಎಂಬ ಒತ್ತಾಯ ಕೂಡ ಮೋದಿ ಸರ್ಕಾರದ ಮೇಲೆ ಕೇಳಿಬರುತ್ತಿದೆ. ಗೂಗಲ್, ಫೇಸ್ಬುಕ್, ಆಪಲ್, ಮೈಕ್ರೋಸಾಫ್ಟ್, ಅಮೆಜಾನ್ನಂತಹ ಸುಮಾರು 30 ಕಂಪನಿಗಳಿಗೆ ಕಠಿಣ ನಿಯಮ ವಿಧಿಸಿ ಎಂಬ ಆಗ್ರಹ ಬಂದಿದ್ದು, ಅಮೆರಿಕ ಉತ್ಪನ್ನಗಳನ್ನು ಬಾಯ್ಕಾಟ್ ಮಾಡಿ ಎಂಬ ಅಭಿಯಾನ ಕೂಡ ಶುರುವಾಗುತ್ತಿದೆ. ಇದು ಮುಂದೆ ಯಾವ ರೂಪ ಪಡೆಯುತ್ತದೋ ಕಾದು ನೋಡಬೇಕಿದೆ. ಟ್ರಂಪ್ ಎಡವಟ್ಟಿಗೆ ಮಹಾಮೈತ್ರಿ ಸೃಷ್ಟಿ. ಅಮೆರಿಕ ಹಾಗೂ ಭಾರತದ ಬಿಕ್ಕಟ್ಟಿನ ನಡುವೆ ಭಾರತ ಹಾಗೂ ಚೀನಾ ಹೊಂದಾಗುತ್ತಿರುವುದು ಅಮೆರಿಕದ ರಾಜಕೀಯ ನಾಯಕರನ್ನು ಕಂಗೆಡಿಸಿದೆ. ಚೀನಾವನ್ನು ನಿಯಂತ್ರಿಸಲು ಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ಅಮೆರಿಕ ರೂಪಿಸಿದ ಇಂಡೋ ಪೆಸಿಫಿಕ್ ಒಕ್ಕೂಟದ ಕಲ್ಪನೆ ಕುಸಿಯುತ್ತಿದೆ. ಭಾರತ ಅಮೆರಿಕ ಸಂಬಂಧ ದುರ್ಬಲಗೊಳ್ಳುತ್ತಿದೆ ಎಂದು ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ. ಈ ಬೆಳವಣಿಗೆಯನ್ನು ಚೀನಾ ಹಾಗೂ ರಷ್ಯಾ ಎರಡೂ ಸ್ವಾಗತಿಸಿದ್ದು ಅಮೆರಿಕಕ್ಕೆ ಪರ್ಯಾಯ ಜಾಗತಿಕ ಶಕ್ತಿಯನ್ನು ಸೃಷ್ಟಿಸಲು ಎದುರು ನೋಡುತ್ತಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ದಿನಗಳಲ್ಲಿ ಚೀನಾಕ್ಕೆ ಭೇಟಿ ನೀಡಲಿದ್ದು, ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಭಾಗವಹಿಸುತ್ತಿದ್ದು, ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ವೇದಿಕೆ ನಿರ್ಮಾಣವಾಗುವುದು ಪಕ್ಕಾ ಎನ್ನಲಾಗುತ್ತಿದೆ. ಆದರೆ ಟ್ರಂಪ್ ಸುಂಕ ಸಮರದ ಲಾಭವನ್ನು ಪಾಕಿಸ್ತಾನ ಹಾಗೂ ಚೀನಾ ಪಡೆಯಲು ಹೊಂಚು ಹಾಕುತ್ತಿರುವಂತೆ ಕಾಣುತ್ತಿದ್ದು, ಎರಡೂ ದೇಶಗಳ ಮೇಲೂ ಅಮೆರಿಕ ಕಡಿಮೆ ಸುಂಕ ಹೇರಿದೆ. ಒಟ್ಟಿನಲ್ಲಿ ಸ್ವಾಭಿಮಾನ, ಆರ್ಥಿಕ ಸಾರ್ವಭೌಮತ್ವ ಮತ್ತು ಜಾಗತಿಕ ರಂಗದಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವ ದೃಢ ನಿಲುವನ್ನು ಭಾರತ ತೋರಿಸುತ್ತಿದೆ. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಈ ದಿಟ್ಟತನದ ಬೆಲೆ ದೊಡ್ಡದು. ದೇಶದ ಜವಳಿಯಿಂದ ಹಿಡಿದು ಆಭರಣ, ಸಮುದ್ರಹಾರದವರೆಗೆ ಕೋಟ್ಯಾಂತರ ರೂಪಾಯಿಗಳ ಉದ್ಯಮಗಳು ಮತ್ತು ಲಕ್ಷಾಂತರ ಕಾರ್ಮಿಕರ ಭವಿಷ್ಯ ಈಗ ಅಡಕತ್ತರಿಯಲಿದೆ. ಇದಕ್ಕೆ ಪರಿಹಾರವನ್ನು ಕಾಲವೇ ನೀಡಬೇಕಿದೆ.